ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಇನ್ಸ್ಟಂಟ್ ಚಟ್ನಿ ಮಿಕ್ಸ್ ಅಥವಾ ದಿಢೀರ್ ಚಟ್ನಿ ಮಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆನಲ್ಲಿ 2 ಒಣಮೆಣಸು, ಒಂದು 1/4 ಕಪ್ಪು ನೆಲಗಡಲೆ ಅಥವಾ ಶೇಂಗಾನ ತಗೊಂಡು ಮೀಡಿಯಂ ಫ್ಲೇಮಲ್ಲಿ ಅಲ್ಲಲ್ಲಿ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಅದಾದಮೇಲೆ ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿನ ಸೇರಿಸಿ ಅದನ್ನು ಸಹ ಒಂದು ಸ್ವಲ್ಪ ಹೊತ್ತು ಹುರಿರಿ. ಆಮೇಲೆ ಅರ್ಧ ಕಪ್ಪಷ್ಟು ಹುರುಗಡ್ಲೆನ ಸೇರಿಸ್ಬಿಟ್ಟು ಜಸ್ಟ್ ಒಂದ್ಸಲ ಸ್ವಲ್ಪ ಬಿಸಿ ಆಗೋವರೆಗೆ 1 ಅಥವಾ 2 ನಿಮಿಷ ಹುರಿದ್ರೆ ಸಾಕು, ಹುರ್ಕೊಳ್ಳಿ. ಅದಾದಮೇಲೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಅಂತಾರಲ್ಲ ಅದು, ಒಂದು ಸ್ವಲ್ಪ ಕರಿಬೇವು, 1 ಚಮಚದಷ್ಟು ಕೊತ್ತಂಬರಿ ಬೀಜ, ಇವಿಷ್ಟನ್ನು ಸೇರಿಸಿ ಪುನಃ 1 ಅಥವಾ 2 ನಿಮಿಷ ಹುರಿರಿ. ಎಲ್ಲ ಲೋ ಫ್ಲೇಮ್ ಅಥವಾ ಲೋ ಮೀಡಿಯಂ ಫ್ಲೇಮಲ್ಲಿರಲಿ, ತುಂಬ ಜಾಸ್ತಿ ಇಟ್ಕೊಬೇಡಿ ಉರಿನ. ಇವಿಷ್ಟು ಹುರಿದಾದ್ಮೇಲೆ 1 ದೊಡ್ಡ ಚಮಚದಷ್ಟು ಉಪ್ಪು, ಒಂದು ಚೂರು ಹುಣಸೆ ಹಣ್ಣು, ಯಾಕಂದರೆ ದೋಸೆ ಇಡ್ಲಿಗೆಲ್ಲ ಚಟ್ನಿ ಹುಳಿ ಹುಳಿಯಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇವೆರಡನ್ನ ಹಾಕಿ ಪುನಃ ಒಂದ್ಸಲ ಈ ಥರ ಕೈ ಆಡಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗಾಗತ್ತೆ, ಹಾಗಾಗಿ 1-2 ಸಲ ಹೀಗೆ ಕೈ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ 2 ಟೇಬಲ್ ಚಮಚ ಎಣ್ಣೆ, 1 ಚಮಚ ಸಾಸಿವೆ, ಒಂದು ಸ್ವಲ್ಪ ಒಣಮೆಣಸು, ಇಂಗು ಹಾಗೂ ಕರಿಬೇವು, ಇವಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ ನಾನು. ಒಗ್ಗರಣೆ ಎಲ್ಲ ಆಗಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಸ್ಟವ್ ಆಫ್ ಮಾಡಿ ಈಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸ್ಬೇಕು. ಸ್ಟವ್ ಆಫ್ ಮಾಡಿಬಿಡಿ ನೆನಪಲ್ಲಿ. ಆಮೇಲೆ ಒಂದ್ಸಲ ಹೀಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಒಂದು ಮಿಕ್ಸ್ ಕೊಟ್ಟು ಕೈ ಆಡಿಸಿ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ, ಬಿಸಿ ಎಲ್ಲ ಆರಿದ್ಮೇಲೆ, ಬಿಸಿ ಪೂರ್ತಿ ಸಂಪೂರ್ಣ ತಣ್ಣಗಾಗಬೇಕು, ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕೋ ಆವಾಗ ಚಟ್ನಿನ ಮಾಡ್ಕೊಬೋದು. ಈಗ ಹೇಗೆ ಚಟ್ನಿ ಮಾಡೋದು ಇದನ್ನು ಉಪಯೋಗಿಸ್ಕೊಂಡು ಅಂತ ನೋಡೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಒಂದು ಚಿಕ್ಕ ಬೌಲಲ್ಲಿ ಅದಕ್ಕೆ ನೀರು ಹಾಕಿ ಈ ಥರ ಒಂದು ಮಿಕ್ಸ್ ಕೊಟ್ಟರೆ, ಚೆನ್ನಾಗಿ ಕಲಸಿದ್ರೆ ಚಟ್ನಿ ತಯಾರಾಗಿ ಹೋಗುತ್ತೆ. ನೀವೇ ನೋಡಿದ್ರಲ್ಲ, 30 ಸೆಕೆಂಡು ಬೇಡ, ಒಂದು 10-15 ಸೆಕೆಂಡಲ್ಲಿ ಚಟ್ನಿ ತಯಾರಾಗುತ್ತೆ. ಇದು ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ ಅಥವಾ ಬ್ಯಾಚುಲರ್ಸ್ ಆಗಿದ್ದರೆ ಅಥವಾ ತುಂಬ ಹೀಗೆ ಗಡಿಬಿಡಿಲಿ ಅಡುಗೆ ಮಾಡೋ ಸಂದರ್ಭ ಬರೋಂಥವ್ರಾಗಿದ್ದರೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.